ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೇ ಧೈರ್ಯ ನಿಂಗೆ? ಮೈನಾ ಮೇಲೇನೆ ಕೈ ಮಾಡ್ತೀಯಾ? ಅನು, ನೀನ್ ಸುಮ್ನೆ ಇರು. ಅವತ್ ನಾನೇನಾದ್ರೂ ಇಲ್ಲಿ ಇದ್ದಿದ್ರೆ ನಿನ್ ಕೈ ಕಾಲು ಮುರಿದಾಗ್ಬಿಡ್ತಿದ್ದೆ. ಅದ್ ಸರಿ, ಇವಾಗ ಯಾಕೆ ಇಲ್ಲಿಗೆ ಬಂದಿದ್ಯಾ? ಓ, ಇಲ್ಲಿ ಯಾರು ಇರಲ್ಲ, ಮೈನಾ ಹತ್ರ ಗಲಾಟೆ ಮಾಡ್ಬೋದು ಅಂತ ಬಂದ್ಯಾ? ಇವತ್ತೇನಾದ್ರೂ ಮೈನಾನ ಮುಟ್ದೆ ಅಂದ್ರೆ ನಿನ್ ಹಲ್ ಮುರ್ದ್ ಕೈ ಕೊಟ್ಬಿಡ್ತೀನಿ. ಮುಟ್ಟೆ ನೋಡೋಣ, ಮುಟ್ಟೆ. ನೀನ್ ಸುಮ್ನಿರು ಮೈನಾ. ರಾಧಕಾಯಿಗಳನ್ನ ಒಳಗಡೆ ಕರ್ಕೊಂಡೋಗಿ. ಮತ್ ಯಾಕೆ ಬಂದೆ ಇವತ್ತಿಲ್ಗೆ? ಯಾಕೆ ಬಂದೆ? ಮೈನಾ ಹತ್ರ ಗಲಾಟೆ ಮಾಡಕ್ ಬಂದ್ಯಾ? ಇವತ್ತೇನಾದ್ರೂ ಮೈನಾ ಬಗ್ಗೆ ಒಂದೇ ಒಂದ್ ತಪ್ಪಾಗಿ ಮಾತಾಡಿದ್ರು ನೀನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಅನುಷ್ಕಾ, ಮಾತಾಡ್ಲಿ ಬಿಡು ಮೈನಾ. ನಾನ್ ಮಾತಾಡಿದ್ದು ತಪ್ಪೆ, ನನಗೆ ಹೊಡೆದಿದ್ದು ತಪ್ಪೆ. ಅದಕ್ಕೆಲ್ಲ ಸಾರಿ ಕೇಳೋಣ ಅಂತಾನೆ ಬಂದಿದ್ದು. ನಿನ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೋದಾ? ಏನೇ ಪರ್ಸನಲ್ ಆಗಿ ಮಾತಾಡ್ಬೇಕು? ನಡೀತಾ ಇರೋ ಆಚೆ ಅದೇನೇ ಇದ್ರು ಇಲ್ಲೇ ಮಾತಾಡ್ಬೇಕು. ಅನು, ನೀನ್ ಒಳಗಡೆ ಹೋಗು. ಅಮ್ಮ ದೇವತೆ, ನೀನ್ ಸುಮ್ನೆ ಇದ್ಬಿಡು. ಏನೇ ಅನ್ಕೊಂಡಿದೀರಾ ನೀನು ನಿಮ್ಮ ಅಣ್ಣ ಅವಳನ್ನ? ಮೈನಾಗ್ ಯಾರು ಇಲ್ಲ ಅಂತ ಅನ್ಕೊಂಡಿದೀರಾ? ಪ್ರಾಣ ಕೊಡೋ ಸ್ನೇಹಿತರು ನಾವಿದೀವಿ. ಏನೇ ಮಾತಾಡ್ಬೇಕು ನೀನ್ ಪರ್ಸನಲ್ ಆಗಿ? ಅದೇನೇ ಇದ್ರು ನೀನ್ ಇವತ್ತು ಇಲ್ಲೇ ಮಾತಾಡ್ಬೇಕು. ಖುಷಿ, ಇವಳನ್ನ ಕರ್ಕೊಂಡು ಹೋಗು. ಖುಷಿ, ನೀನ್ ನನ್ನ ಮುಟ್ಟಕ್ಕೆಲ್ಲ ಬರ್ಬೇಡ. ನಾನ್ ಮಾತಾಡ್ಬೇಕಿವತ್ತು. ಅನು, ಒಳಗಡೆ ಹೋಗು. ನಾನು ಹೋಗಲ್ಲ ಮೈನಾ. ನಿಂದಮ್ಮ ಅಂತೀನಿ, ಕರ್ಕೊಂಡು ಹೋಗು. ಖುಷಿ, ಅದೇನ ಅಷ್ಟೊತ್ತಿಂದ ಮುಖ ನೋಡ್ತಿದ್ಯಾ? ಅದೇನ್ ಮಾತಾಡ್ಬೇಕು ಇಲ್ಲೇ ಮಾತಾಡು. ಸುಮ್ನೆ ನೀನು ಬಿಡೆ ನನ್ನ. ನೀನು ಇಷ್ಟೇ ಮಾತಾಡ್ತೀಯಾ? ಏನ್ ಹೇಳು ದೀಪ? ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮೈನಾ. ಮೊದಲು ನೀನನ್ನ ಕ್ಷಮಿಸಿದೀನಿ ಅಂತ ಹೇಳ್ಬೇಕು. ಐ ಆಮ್ ರಿಯಲಿ ಸಾರಿ. ದೀಪಾ, ನೀನಿನ್ನೂ ನನ್ನ ಮೂರನೇ ತರಾನೇ ನೋಡ್ತಿದ್ಯಾ? ನೋಡು, ನನಗ್ ನಿಮ್ಮ ಅಣ್ಣ ಹೇಗೋ, ನೀನು ನಿಮ್ ತಾಯಿನೂ ಹಾಗೆ. ನಿನ್ ಜಾಗದಲ್ಲಿ ನಾನಿದ್ದಿದ್ರು ಬಹುಶಃ ನಾನು ಹಾಗೆ ವರ್ತನೆ ಮಾಡ್ತಿದ್ನೋ ಏನೋ. ನೋಡು, ಈಗ ಅಮ್ಮ ವಾಪಸ್ ಬಂದಾಯ್ತಲ್ವಾ, ಅದೇ ಸಮಾಧಾನ. ಅಮ್ಮ ಹೇಗಿದ್ದಾರೆ? ಖುಷಿಯಾಗಿದ್ದಾರಾ? ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಿದೀಯಲ್ಲ ಮೈನಾ, ಅಣ್ಣ ಹೇಗಿದ್ದಾರೆ ಅಂತ ಕೇಳ್ತಿಲ್ವಲ್ಲ? ನೋಡ್ದೀಪ, ಧ್ರುವ ಅವರು ಸಂತೋಷವಾಗಿರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ಆದ್ರೆ ನಮ್ ಕುಟುಂಬಕ್ಕೋಸ್ಕರ ಈ ತರ ಒಂದ್ ನಿರ್ಧಾರನ ನಾವು ತಗೊಳ್ಬೇಕಾಯ್ತದೆ. ಇಲ್ಲ ಮೈನಾ, ನೀನ್ ಅನ್ಕೊಂಡಿರೋದು ತಪ್ಪು. ನೀನ್ ಮಾಡೋ ತ್ಯಾಗದಿಂದ ಅಣ್ಣ ಸಂತೋಷವಾಗಿರ್ತಾನೆ ಅಂದ್ರೆ ಅದ್ ಖಂಡಿತ ಸಾಧ್ಯ ಇಲ್ಲ. ಅಣ್ಣಂಗೆ ನಿನ್ ಜೊತೆ ಸೇರಿ ಬಾಳಕ್ ಸಿಗೋ ಸಂತೋಷ ಅದ್ ತುಳಸಿ ಜೊತೆ ಸಿಗಲ್ಲ. ದೀಪಾ, ನೀನೇ ಹೀಗೆ ಹೇಳಿದ್ರೆ ಹೇಗೆ? ಅದೇ ನಿಜ ಮೈನಾ. ದೀಪ, ನಿಮ್ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ನೀವು ಸರಿಯಾಗಿರೋ ತೀರ್ಮಾನನೇ ತಗೊಂಡಿದ್ದೀರಾ. ಸರಿಯಾಗಿ ಯೋಚನೆ ಮಾಡಿ ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರಾ. ನನ್ನಿಂದ ಧ್ರುವವ್ರ ಜೀವನ ನೆಮ್ಮದಿಯಾಗಿರಲ್ಲ, ಅದೆಲ್ಲ ಮುಗ್ದೋಗಿರೋ ಕತೆ. ಈಗ ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನನೂ ಇಲ್ಲ. ನೋಡು, ಈಗ ನಾವಿಬ್ರು ಒಂದಾಗ್ಬೇಕು ಅನ್ನೋದು ತುಂಬಾ ದೂರದ ವಿಚಾರ ದೀಪ. ತುಳಸಿನ ಧ್ರುವವ್ರ ಮದ್ವೆ ಆಗಿ ಅವ್ರ ಹೊಸ ಜೀವನ ಶುರು ಮಾಡ್ಲಿ ಅಂತ ನಾನು ಆಸೆ ಪಡ್ತೀವ್ನಿ. ಅದಕ್ಕೆ ನಾನು ಅಡ್ಡಿ ಬರಲ್ಲ. ಅಯ್ಯೋ ಮೈನಾ, ಅಣ್ಣ ತುಳಸಿನ ಮದ್ವೆ ಆದ್ರೆ ಅವ್ನ್ ಖಂಡಿತವಾಗ್ಲೂ ಸಂತೋಷವಾಗಿರಲ್ಲ. ಈಗಾಗಿರೋ ಸಮಸ್ಯೆಗೆಲ್ಲ ಮದ್ವೆ ಒಂದೇ ಪರಿಹಾರ ಅಲ್ಲ. ನಾನೇ ಏನೇನೋ ಯೋಚನೆ ಮಾಡಿ ನಿನ್ ವಿಚಾರದಲ್ಲಿ ತಪ್ಪು ನಿರ್ಧಾರ ತಗೊಂಡ್ಬಿಟ್ಟೆ. ತುಳಸಿಗೂ ಅಣ್ಣಂಗೂ ಮದ್ವೆ ಆಗ್ಬಾರ್ದು. ಈ ಎಂಗೇಜ್ಮೆಂಟ್ನ ನೀನೇ ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಮೈನಾ. ದೀಪಾ, ಏನ್ ಹೇಳ್ತಿದ್ಯಾ? ನನ್ಗೆ ಅರ್ಥ ಆಯ್ತಿಲ್ಲ. ಅಲ್ಲ, ಧ್ರುವ ಅವರು ತುಳಸಿನ ಮದ್ವೆ ಆಯ್ತೀನಿ ಅಂತ ಸರ್ಸು ಅಮ್ಮನ್ಗೆ ಮಾತು ಕೊಟ್ಟಿದ್ದಾರೆ. ಅಣ್ಣ ಏನೋ ಆಸೆ ಪಟ್ಟು ಈ ಭಾಷೆನ ಕೊಟ್ಟಿಲ್ಲ. ಎಲ್ಲಾನು ನಿನ್ಗೋಸ್ಕರನೇ ಮೈನಾ. ನಿನ್ನ ನಾವ್ಯಾರೂ ಬೈಬಾರ್ದು, ನಿನ್ಮೇಲೇನು ಅಪವಾದ ಒರೆಸ್ಬಾರ್ದು ಅಂತ
ಅಣ್ಣ ಭಾಷೆ ಕೊಟ್ಟಿರೋ ತರ ಆಕ್ಟ್ ಮಾಡಿದಾನೆ.